ಕಾಮಿಡಿ ಅಂದ ತಕ್ಷಣ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ರು, ಪ್ರತಿಯೊಬ್ಬರು ನಗ್ತಾ ಇದ್ರು. ಆದರೆ ಗಿಲ್ಲಿ ಕೆಳಗಾಕ್ ಮಾತಾಡ್ತಾನೆ, ತುಂಬ ವ್ಯಕ್ತಿತ್ವನ ಡಿಗ್ರೇಡ್ ಮಾಡ್ತಾನೆ ಅಂತ ಹೇಳ್ತಿದ್ರು. ಆ ಸಮಯಕ್ಕೆ ನಿಮ್ಗೆ ಏನು ಅನಿಸ್ತಿತ್ತು? ಇವಾಗಲೂ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್ ವ್ಯಕ್ತಿತ್ವ ಕೆಳಗಾಕ ಮಾತಾಡ್ತಾನೆ, ಡಿಗ್ರೇಡ್ ಮಾಡ್ತಾನೆ. ಈಗ ಹೌದು ಮೇಡಮ್, ಕಾಲು ಎಳಿತೀನಿ, ರೇಗಿಸ್ತೀನಿ. ಈಗ ನಿಮಗೆ ನಾನು ಕಾಲು ಎಳೀತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ಇಲ್ಲಿ ಇರೋರೆಲ್ಲ ನಗಾಡ್ತಾರೆ, ಆ ಟೈಮ್ಗೆ ಖುಷಿ ಪಡ್ತಾರೆ, ನೀವು ನಗಾಡಿರ್ತೀರಿ. ಅದು ನಾಮಿನೇಷನ್ ಅಂತ ಬಂದಾಗ ಏನಾಗ್ಬಿಡೋದು, ಅದು ಟರ್ನ್ ಆಗ್ಬಿಡೋದು ಬೇರೆ ಥರ. ಕಾಲು ಎಳಿತಾನೆ, ರೇಗಿಸ್ತಾನೆ, ಕೆಳಗಿಟ್ಟು ಮಾತಾಡ್ತಾನೆ ಅನ್ನೋ ಥರ ಆಗ್ಬಿಡ್ತು. ನನಗೆ ಗೊತ್ತಿಲ್ವಲ್ಲ ಮೇಡಮ್. ಈಗ 10 ಪಾಯಿಂಟ್ ಹೇಳಿರ್ತೀನಿ ನಾನು, 10 ಏನೋ ಪಂಚೋ ಇಲ್ಲ ಏನೋ ಮಾತಾಡಿರ್ತೀನಿ, 9ಕ್ಕೂ ನಗಾಡಿರ್ತೀರಾ, 10ಕ್ಕೂ ನಗಾಡಿರ್ತೀರಾ. ನೀವು 7ನೇದನ್ನ ತಗೊಂಡಿದ್ದೀರಾ ಸೀರಿಯಸ್ ಆಗಿ, 8ನೇ ತಗೊಂಡಿದ್ದೀರಾ, 6ನೇ ತಗೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಅದು ನಾಮಿನೇಷನಲ್ಲಿ ಬರ್ತದೆ ಅದು. ಓಕೆ, ನೀವು ಪ್ರತಿ ಸಲನೂ ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರಿ. ಅವರು ಕೂಡ ಸೇವಾಗ್ ಬರ್ತಿದ್ರು, ಅವರು ಕೂಡ ನಿಮ್ಮನ್ನ ನಾಮಿನೇಟ್ ಮಾಡ್ತಿದ್ರು, ನೀವು ಸೇವಾಗ್ ಬರ್ತಿದ್ರಿ. ಸೊ ನೀವು ನಮ್ಮ ಒಂದು ಗ್ಯಾರಂಟಿ ನ್ಯೂಸ್ ಮೂಲಕ ಏನು ಹೇಳ್ತೀರಾ? ನಿಮ್ಮ ಆ ಒಂದು ದ್ವೇಷ ಕ್ಯಾರಿ ಆಗಿದೆಯಾ ಅಶ್ವಿನಿ ಮೇಡಮ್, ನಿಮ್ಮ ಒಂದು ಆ ಕಾಂಪಿಟೇಷನ್, ಅಥವಾ ಹೇಗಿದ್ದೀರಾ ನಾವಿಬ್ರು ಚೆನ್ನಾಗಿದ್ದೀವಿ, ನೀವ್ಯಾಕೆ ಕಿತ್ತಾಡ್ತಿದ್ದೀರಾ ಅಂತ ಏನಾದ್ರು ಹೇಳಕ್ ಬಯಸ್ತೀರಾ ಅಂತ? ಇಲ್ಲ, ನಾವು ಚೆನ್ನಾಗಿ ಅಂದರೆ ಆ ದ್ವೇಷ ನನಗಂತೂ ಇಲ್ಲ ಮೇಡಮ್. ಯಾಕೆಂದರೆ ಈಗ ಲಾಸ್ಟ್ ವೀಕಲ್ಲಿ ಅವರ ತಮ್ಮ ಬರ್ತಾರೆ ನೋಡಿ. ಈಗ 3 ನಿಮ್ಗೆ ಏನು ಬೇಕು ಬೈಕೆ ಅಂತ ಕೇಳಿದಾಗ ಅವ್ರ ತಮ್ಮ ಬರ್ತಾರೆ. ಅವ್ರ ತಮ್ಮ ಬಂದಾಗಲೂ ಅವರು ಕರೀತಾರೆ, ಗಿಲಿ ಮನೆಗೆ ಊಟಕ್ಕೆ ಬರಬೇಕು ನೀನು ಅಂತ ಅವರು ಕರೆದ್ಬಿಟ್ಟು ಹೋಯ್ತಾರೆ. ಅದು ಲಾಸ್ಟ್ ವೀಕು, ಲಾಸ್ಟ್ ಟೈಮಲ್ಲಿ. ಆಮೇಲೆ ಅವ್ರ ಅಮ್ಮ ಬಂದಿರ್ತಾರೆ. ನನಗೆ ಎಷ್ಟು ನಾನು ಅತ್ತೆ ಅಂತ ಅನ್ನೋದು, ಅವರು ಅಳಿಯ ಅಂತ ಮಾತಾಡ್ಸೋದು, ಅತ್ತೆ ಮಗಳು ಅನ್ನೋದು, ಈಗ ಮಾತಾಡ್ಸೋದು ಕೊನೆ. ಆಮೇಲೆ ನನ್ನ ಫೋಟೋನ ತಗೋಗಿ ಇವ್ನು ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಅವರು ಹೇಳಿರೋದು, ಇದೆಲ್ಲ ನೋಡಿದಾಗ ನನಗೆ ಆ ಥರ ಅನ್ಸೇಲೆ ಮೇಡಮ್. ನನಗೆ ಇದು ಏನು ಫ್ಯಾಮಿಲಿ ರೌಂಡ್ ಆದಮೇಲೆ ನನಗೆ ಎಲ್ಲೋ ಒಂದು ಕಡೆ ಇದು ಕಾಂಪಿಟೇಷನ್, ನಾರ್ಮಲ್ ಆಗ್ಬಿಟ್ರಿ ನೀವು, ತುಂಬಾ ಟಾಂಟ್ ಕೊಡೋದಕ್ಕೆ, ಜಗಳ ಆಡ್ಲಿಕ್ಕೆ ಹೋಗ್ಲಿಲ್ಲ. ಕಾಂಪಿಟೇಷನ್ ಕಾಂಪಿಟೇಟ್ರಿ ಅವರು. ಬಟ್ ಎಲ್ಲೋ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ ಇವರು ಫ್ಯಾಮಿಲಿಯವರು, ಇವರು ಎಲ್ಲ ಬಂದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ. ಅದು ನೀನು ಕ್ಯಾರಿ ಮಾಡಬೇಡಿ, ಯಾಕಂದರೆ ನಾವು ಡೆಡ್ ಎಂಡ್ ಬಂದ್ಬಿಟ್ವಲ್ಲ. ಕಾಂಪಿಟೇಷನ್ ಅಷ್ಟೇ. ಇಲ್ಲಿಂದ ಹೋದ್ಮೇಲೆ ಎಲ್ಲ ಚೆನ್ನಾಗಿರೋ ಅಂದರೆ ಅವರು ಹೇಳೋರು ಅದನ್ನ. ನಾವು ಬೀನ್ ಬ್ಯಾಗಲ್ಲಿ ಆಚೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಆ ಮಾತನ್ನ ಹೇಳೋರು ಅವರೇ. ನಾವು ಇಲ್ಲಿ ಮಾತ್ರ ಕಾಂಪಿಟೇಟರ್ ಅಷ್ಟೇ, ಹೊರಗಡೆ ಬಂದಮೇಲೆ ನಾವೆಲ್ಲ ಚೆನ್ನಾಗಿ ಹೇಳಂತ ಲಾಸ್ಟಲ್ಲಿ ಅವರು ಹೇಳೋರೆ, ನಾವು ಅಲ್ಲಿ ಸಿಗೋಣ, ಇಲ್ಲಿ ಹೋಗೋಣ, ಟ್ರಿಪ್ ಹೋಗ್ಬಿಡೋಣ. ಖಂಡಿತ ಮೀಟ್ ಮಾಡ್ತೀನಿ ಮೇಡಮ್. ಓಕೆ, ಗೆಲುವು ಅನ್ನೋದು ಶಾಶ್ವತ ಅಲ್ಲ, ಕೀರ್ತಿ ಅನ್ನೋದು ಶಾಶ್ವತ ಅಲ್ಲ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಏರ್ದವನು ಬೀಳಲೇಬೇಕು, ಬಿದ್ದವನು ಏಳಲೇಬೇಕು. ಸೊ ನೀವು ಈ ಒಂದು ಸ್ಟಾರ್ಗಳನ್ನ ಭೇಟಿ ಮಾಡೋಕ್ಕೆ ತುಂಬ ಕಷ್ಟಪಡ್ತೀರಿ. ನೀವೇ ಸ್ಟಾರ್ ಆಗಿಬಿಟ್ಟಿದ್ದೀರಾ ಇವಾಗ. ಈ ಒಂದು ಗೆಲುವು ಇದೆಯಲ್ಲ, ಇದನ್ನು ನೀವು ಶಿವಣ್ಣ ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ, ಅಲ್ಲಿ ಒಳಗಡೆ ಬಂದಿದ್ದಂತಹ ಪ್ರೇಮ್ ಅವರೆಲ್ಲ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟಪಟ್ಟು ಹೊರಗಡೆ ಎಲ್ಲ ಗಿಲ್ಲಿನೇ ಗೆಲ್ತಾನೆ ಅಂತ ಹೇಳಿದರು. ಶಿವಣ್ಣ ಅವರು ಟೇಬಲ್ ಮೇಲೆ ಕುಟ್ಟಿ ಇಲ್ಲ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳಿದರು. ಸೊ ನೀವು ಈ ಹಿಂದೆ ರಿಯಾಲಿಟಿ ಶೋ ಮಾಡಿದಂತಹ ಜೀ ಕನ್ನಡ ಚಾನಲ್ ನೀವು ಗೆದ್ದ ತಕ್ಷಣ, ಯಾಕೆಂದರೆ ಅವರು ಕಲರ್ಸ್ ಮತ್ತು ಜಿ ಅವರು ಬೇರೆ ಬೇರೆ ಚಾನಲ್, ಅವರು ಕಂಗ್ರ್ಯಾಚುಲೇಟ್ ಮಾಡಲ್ಲ. ಬಟ್ ಜಿ ಕನ್ನಡದವರು ನಿಮ್ಮ ಪೋಸ್ಟ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಗಿಲಿ, ನಮ್ಮ ಮನೆ ಮಗ ಅಂತ ಹಾಕೊಂಡಿದ್ರು. ಸೊ ಈ ಒಂದು ಸ್ಟೇಜ್ನಲ್ಲಿ ನಿಮಗೆ ಯಾರ್ಯಾರು ಏನೇನು ಕಿವಿ ಮಾತು ಹೇಳಿದ್ರು? ಶಿವಣ್ಣನ ಭೇಟಿ ಮಾಡಿದ್ರಿ, ಸುದೀಪ್ ಅಣ್ಣನ ಭೇಟಿ ಮಾಡಿದ್ದೀರಾ. ಸೊ ಯಾರ್ಯಾರು ಏನೇನು ಕಿವಿ ಮಾತು ಹೇಳಿದ್ದಾರೆ? ಅದೇ ನನಗೆ ಫಸ್ಟು ಆಶ್ಚರ್ಯ ಆದದ್ದೇ ಅದು ಮೇಡಮ್. ಜಿ ಕನ್ನಡ ಅಂದರೆ ಅಲ್ಲಿಂದನೇ ಅಲ್ಲೋ ನಾನು ಟಿವಿ ಅಂತ ಎಂಟ್ರಿ ಆದದ್ದೇ ಜಿ ಕನ್ನಡದಿಂದ. ನಮ್ಮ ಸರಣೆಯ ಹೌದು, ನಮ್ಮ ಸರಣೆ ಹೆಸರು ಬಾಸ್ಕಿಯಣ್ಣ. ಇವರೇ ನನ್ನನ್ನು ಕರ್ಕೊಬಂದು ರಿಯಾಲಿಟಿ ಶೋಗಳು, ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳು ಮಾಡಿಸಿ ಕೊಟ್ಟು, ನನಗೆ ಗ್ಯಾಪ್ ಕೊಡ್ದೇ ಒಂದಾದ್ಮೇಲೆ ಒಂದು ರಿಯಾಲಿಟಿ ಶೋಗಳು ಕೊಟ್ಟು ಅಲ್ಲಿಂದನೇ ಬಂದಿದ್ದು. ಅಲ್ಲಿಂದ ಬಂದಾಗ ನನಗೂ ಎಲ್ಲೋ ಒಂಥರ ಅನ್ಸೋದು, ಅಯ್ಯೋ ಇಲ್ಲಿಗೆ ಬಂದಲ್ಲ ಈಗ, ಅಂದರೆ ಜೀವನ ನಡೆಯಲೇಬೇಕಲ್ಲ ಮೇಡಮ್. ಈಗ ಬಂದ್ಬಿಟ್ನಲ್ಲ ಅಂತ ಒಂದು DKD ಶೋ ಇಷ್ಟೊತ್ತಿಗೆ ನಡೀತಾ ಇರ್ತದಲ್ಲ. ನಾನು ಅಲ್ಲಿ ಒಳಗಡೆ ಇದ್ದಾಗಲೂ ಒಂದೊಂದ್ಸಲ ಅನ್ಕವೆ, DKD ಶೋ ಇವಾಗ ಎಂಡ್ ಆಗಿತ್ತು, ನಮ್ಮ ಡಿಸೆಂಬರ್ಗೆ ಎಂಡ್ ಆಗಿತ್ತು. ಡಿಸೆಂಬರ್ ಎಂಡ್ ಆಗಿ ಇಷ್ಟೊತ್ತಿಗೆಲ್ಲ ನಾವು ಫಿನಾಲಲ್ಲಿ ಇರ್ತಿದ್ವು, ಶಿವಣ್ಣ ಎಲ್ಲ ಇರ್ತಿದ್ರು, ಅಲ್ಮಾ ಹಂಗೆ ಮಾತಾಡ್ತಿದ್ದೆ, ಹಿಂಗೆ ಮಾತಾಡ್ತಿದ್ದೆ ಅಂದ್ಬಿಟ್ಟು ಕಾವ್ಯ ನಾನು ಮಾತಾಡ್ಕೊಳ್ಳುವ. ಹೊರಗಡೆ ಬಂದ ತಕ್ಷಣ ಅದೇ ನಾನು ಗೆದ್ದಿರೋದು ಈ ಶೋ, ಇದು ಕಲರ್ಸ್ ಕನ್ನಡದಲ್ಲಿ. ಅವರು ಆ ಪ್ರೀತಿ ಇಟ್ಕೊಂಡು ನಮ್ಮ ಹುಡುಗ ಇವನು ಇಲ್ಲಿದ್ದವನು, ಇಲ್ಲಿಂದ ಓದವನು ಅಂತ ಅವರು ಪೋಸ್ಟರ್ ಹಾಕೋದಾಯ್ತಲ್ಲ, ಮಗ ಅನ್ನೋ ಥರ ಹಾಕಿದ್ರು. ಅದು ಎಲ್ಲ ಸಖತ್. ಶಿವಣ್ಣ ಯಾವ ಕಿವಿ ಮಾತು ಹೇಳಿದ್ರು? ಸುದೀಪಣ್ಣ ಯಾವ ಕಿವಿ ಮಾತು ಹೇಳಿದ್ರು ನಿಮಗೆ? ಯಾಕಂದರೆ ಸ್ಟಾರ್ಗಳವರು ಈಗ ಆಲ್ರೆಡಿ ಆ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಸೊ ಅವ್ರು ಯಾವ ಕಿವಿ ಮಾತು ಹೇಳಿದ್ರು? ಫಸ್ಟು ಶಿವಣ್ಣ ಅವರು ಅವ್ರ ಮನೆಗೆ ಹೋದಾಗ ಮಾತಾಡಿಸಿ, ಸ್ವೀಟ್ ಎಲ್ಲ ತಿನ್ನಿಸಿ ಕೂರಿಸ್ಕೊಂಡು
ಒಳ್ಳೆ ಮಗನ ಥರ ಟ್ರೀಟ್ ಮಾಡ್ಬಿಟ್ರು ನನಗೆ. ಅದು ಸಕ್ಕತ್ ಇಷ್ಟರಲ್ಲಿ ಕೂತವಿ. ಅವ್ರ ಮಾತು ನನ್ಗಿನ್ನೂ ಹಂಗೆ ಕಿವಿಲಿ ಗುಯ್ ಗುಡ್ತಾ ಇರ್ತದೆ. ನೀನು ಗಿಲ್ಲಿ ನೀನು ಡಿಸರ್ವ್ ಇದೆ ಬಿಡಮ್ಮ, ನನಗೆ ಗೊತ್ತಿತ್ತು ನೀನು ಗೆಲ್ತಿ ಅಂತ ನನಗೆ ಗೊತ್ತಿತ್ತು ಬಿಡಮ್ಮ, ಗೆದ್ದೆ ನೀನು. ನಾನು ಗೀತಕ್ಕ ಓಟ್ ಅಲ್ಲಿ DKD ಶೋಗೆ ಬಂದ್ಬಿಟ್ರೆ ಎಲ್ಲರೂ ಫೋನ್ ಕಿತ್ತು ಇವರೇ ಹೌದಾ? ಓಟೆಲ್ಲ ಎಲ್ಲ ಇವ್ರು ಫೋನ್ ಎಲ್ಲ ಈಸ್ಕೊಂಡು ಇವರೇ ಓಟ್ ಹಾಕ್ತಿದ್ರು. ನಿಮ್ಗೆ ಓಟ್ ಹಾಕ್ಸಿದ್ರು. Okay. ಅನುಶ್ರೀ ಅಕ್ಕ ಎಲ್ಲರೂ ಹೌದು, ಓಟ್ ಅನುಶ್ರೀ ಹಾಕ ಅವರು ಒಪ್ಪನ ಗಿಲ್ಲಿ ಗೆಲ್ತಾನೆ, ಗಿಲ್ಲಿಗೆ ಓಟ್ ಹಾಕಿ ಅಂತ ಹೇಳಿದ್ರು ಅನುಶ್ರೀ ಅವರು. ಅಂತೆಲ್ಲ ಹೇಳಿ ಎಲ್ಲ ಇದು ಮಾಡ್ತಿದ್ರು. ಆಮೇಲೆ ಗಿಲ್ಲಿ ಈಗ ಕರೆಕ್ಟಾಗಿ ನೀನು ಹೆಜ್ಜೆ ಇಡಬೇಕು, ಕರೆಕ್ಟಾಗಿ ಹೆಜ್ಜೆ ಇಡಬೇಕು, ತಲೆಗೆ ತಗೋಬೇಡ ಯಾವ್ದನ್ನೂ. ಓಕೆ. ಈಗ ಹೆಂಗಿದ್ಯಾ ಅದನ್ನ ಉಳಿಸ್ಕೊಂಡು ಹೋಗ್ಬಿಡು. ಈಗ ಹೆಂಗಿದ್ಯಾ ಹಂಗೆ ಇರಮ್ಮ ನೀನು, ಉಳಿಸ್ಕೊಂಡು ಹೋಗ್ಬಿಡು ಅಷ್ಟೇ. ಈಗ ಏನೈತೆ ಅದನ್ನ ಎಲ್ಲೂ ದುಡುಕ್ಬೇಡ, ದುಡುಕಿ ನಿರ್ಧಾರ ತಗೋಬೇಡ ಯಾವತ್ತು ಡಿಸಿಷನ್ಗಳ ಅಂತೆಲ್ಲ ಅಷ್ಟು ಹೇಳಿದ್ರು. ಅವ್ರು ಹೇಳಿದ ಮಾತು ನಿಮ್ಗೆ ಅರ್ಥ ಆಗಿದೆಯಾ? 100% ಅರ್ಥ ಆಗೈತೆ.